ಜೆಡಿಎಸ್ನ ಎಂಎಲ್ಸಿ ಸೂರಜ್ ರೇವಣ್ಣ ಅರೆಸ್ಟ್ ಆಗಿದ್ದಾರೆ. ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಡಿ ಬಂಧನಕ್ಕೊಳಗಾಗಿದ್ದಾರೆ. ಸಂತ್ರಸ್ತರ ದೂರು ಆಧರಿಸಿ ಹಾಸನದ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಬಳಿಕ ಇದೀಗ ಸೂರಜ್ ರೇವಣ್ಣ ಕೂಡ ಅರೆಸ್ಟ್ ಆಗಿದ್ದಾರೆ. ಅವರ ಮೇಲೆ ಅತ್ಯಾಚಾರ ಕೇಸ್ಗಳಿದ್ದರೆ ಇವರ ಮೇಲೆ ಅಸಹಜ ಲೈಂಗಿಕ ದೌರ್ಜನ್ಯದ ಆರೋಪಗಳಿದ್ದಾವೆ. ನಿನ್ನೆ ರಾತ್ರಿ ಇಡೀ ವಿಚಾರಣೆ ನಡೆಸಿ ಪೊಲೀಸರು ಸೂರಜ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಸೂರಜ್ ವಿರುದ್ಧ ದೂರು ನೀಡಿದ್ದ ಜೆಡಿಎಸ್ ಕಾರ್ಯಕರ್ತ, ಆತನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಲಾಗಿದೆ ಅಂತ ಹೇಳಿ ಜೆಡಿಎಸ್ ಕಾರ್ಯಕರ್ತನೊಬ್ಬ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ಮೇಲೆ ದೂರು ಸಲ್ಲಿಕೆ ಮಾಡಿದರು. ದೂರು ಸಲ್ಲಿಕೆಯ ನಂತರದಲ್ಲಿ ಅವರೇ ಖುದ್ದಾಗಿ ಸ್ಟೇಷನ್ಗೆ ಹಾಜರಾಗಿದ್ದರು. ಎಂಎಲ್ಸಿ ಡಾಕ್ಟರ್ ಸೂರಜ್ ರೇವಣ್ಣ ಆಗಮಿಸ್ತಾ ಇದ್ದಂತೆ ಅಲ್ಲಿ ಸಾಕ್ಷ್ಯವನ್ನು ಕೊಡಲಿಕ್ಕೆ ಬಂದು, ಜೊತೆಗೆ ಏನು ಇಡೀ ಪ್ರಕರಣದ ವೃತ್ತಾಂತ ಆಗಿದೆ, ಇಡೀ ಪ್ರಕರಣ ಯಾವ ರೀತಿ ನಡೆದಿದೆ ಅನ್ನೋದನ್ನು ಪೊಲೀಸರಿಗೆ ವಿವರಿಸಲಿಕ್ಕೆ ಅಂತ ಹೇಳಿ ಖುದ್ದಾಗಿ ಸೂರಜ್ ರೇವಣ್ಣ ಅವರ ಠಾಣೆಗೆ ಬಂದಿದ್ದರು. ಆ ನಂತರದಲ್ಲಿ ಪೊಲೀಸರು ಆತನನ್ನು ವಿಚಾರಣೆಗೊಳಪಡಿಸಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇದು ಅಗೇನ್ ದೊಡ್ಡಗೌಡರ ಕುಟುಂಬದ ವಿಷಯ, ಆ ಕುಟುಂಬಕ್ಕೆ ಸಂಬಂಧಪಟ್ಟಂಥ ವಿಷಯ. ದೇವೇಗೌಡರ ಮೊಮ್ಮಗ ಡಾಕ್ಟರ್ ಸೂರಜ್ ರೇವಣ್ಣ ಎಂಎಲ್ಸಿ ಆಗಿದ್ದರು, ಈಗ ಅವರು ಅರೆಸ್ಟ್ ಆಗಿದ್ದಾರೆ. ಅದಕ್ಕೆ ಕಾರಣ ಅಸಹಜ ಲೈಂಗಿಕ ದೌರ್ಜನ್ಯವೇ ಕಾನೂನಿನಡಿ ಬಹಳ ದೊಡ್ಡ ಅಪರಾಧ ಆಗುತ್ತೆ. ಇದು ಅಸಹಜ ಅಂದರೆ ಒಬ್ಬ ಯುವಕನ ಮೇಲೆ ಸೂರಜ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಹೇಳಿ ಖುದ್ದು ಅರಕಲಗೂಡಿನ ಜೆಡಿಎಸ್ ಕಾರ್ಯಕರ್ತನೊಬ್ಬ ದೂರು ಸಲ್ಲಿಕೆ ಮಾಡಿದ್ದಾನೆ. ಆತ ಸಲ್ಲಿಕೆಯಾಗಿದ್ದಂಥ ದೂರು ಡಿಜಿಪಿ ಮೂಲಕ ಹಾಸನಕ್ಕೆ ರವಾನೆಯಾಗಿದೆ. ಆ ನಂತರದಲ್ಲಿ ಖುದ್ದು ಸೂರಜ್ ರೇವಣ್ಣ ಹಾಸನಕ್ಕೆ ಪೊಲೀಸ್ ಠಾಣೆಗೆ ಬಂದು ಇಡೀ ಪ್ರಕರಣದ ಮಾಹಿತಿಯನ್ನು ವಿವರಿಸಲಿಕ್ಕೆ ಬಂದಿದ್ದರು. ಈ ಸಂದರ್ಭದಲ್ಲಿ ಪೊಲೀಸರು ತೀವ್ರ ವಿಚಾರಣೆಗೆ ಒಳಪಡಿಸಿದರು. ಆ ನಂತರದಲ್ಲಿ ಅವರನ್ನು ವಶಕ್ಕೆ ಪಡೆಯಲಾಗಿದೆ.